ನೀವು ಜಾಮೀನು ಒದಗಿಸಿದ ಅಧ್ಯಕ್ಷರು ದೂರು ಕೊಟ್ಟಿದ್ರಲ್ಲ? ಹೌದು, ಅವರು ನಾನೇನು ದೂರು ಕೊಟ್ಟಿದ್ದೀನಿ ಅಂದರೆ, ನಾನು ಒಬ್ಬ ಮುಲ್ಲಾನ ಬಗ್ಗೆ ಹೇಳಿದೆ. ನನಗೆ ಗೊತ್ತಿದ್ದಂಗೆ ಅರ್ಚಕರನ್ನ ತೋರಿಸಿ ಚಲನಚಿತ್ರಗಳಲ್ಲಿ ಅಪಮಾನ ಮಾಡಿರೋದನ್ನು, ಪಂಡಿತರನ್ನು ತೋರಿಸಿ ಅಪಮಾನ ಮಾಡಿರೋದನ್ನು ನೋಡಿದ್ದೀವಿ. ಹಿಂದೂ ಸಮಾಜಕ್ಕೆಲ್ಲ ಅಪಮಾನ ಅಂತ ನಾವ್ಯಾರೂ ಭಾವಿಸಿಲ್ಲ. ಒಬ್ಬ ಮುಲ್ಲಾ ಅವನ ಬಗ್ಗೆ ಟೀಕೆ ಮಾಡಿದ್ದನ್ನು ಇಲ್ಲಿರೋರೆಲ್ಲ ನಮಗೆ ಅಂತ ಅಂದ್ಕೊಳ್ತಾರೆ ಅನ್ನೋದಾದರೆ, ಪೆಹಲ್ಗಾವ್ನಲ್ಲಿ ಧರ್ಮ ಕೇಳಿ ನಮ್ಮ ಹಿಂದೂಗಳನ್ನು ಕೊಂದ್ರಲ್ಲ, ಆ ಕೊಂದವನು ನಿಮ್ಮ ಜಾತಿಗೆ ಸೇರಿದವನಲ್ಲ, ಆ ಪಾಪದ ಹೊಣೆ ನಿಮಗೂ ಸೇರಿರಬೇಕಲ್ಲ. ಆ ಪಾಪಿಯ ಪಾಪದ ಕೃತ್ಯಕ್ಕೆ ನೀವು ಸಮರ್ಥನೆ ಮಾಡ್ತೀರಾ? ಇದೇ ಪ್ರಶ್ನೆಯನ್ನು ಮುಂದಿಟ್ಟಿದ್ದೇನೆ. ಅದಕ್ಕೆ ನಾನು ಹೇಳಿದ್ದೇನೆ, ನಾನು ಸಮಾಜವನ್ನು ಉದ್ದೇಶ ಇಟ್ಟು ಹೇಳಿಲ್ಲ, ಆದರೆ ಇನ್ನು ಸಮಾಜವನ್ನು ಉದ್ದೇಶ ಇಟ್ಟು ಟೀಕೆ ಮಾಡಿದ್ರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದೀರಿ. ಇದು ಮುಸ್ಲಿಮರನ್ನ ಎತ್ಕಟ್ಟುವಂಥ ಒಂದು ಷಡ್ಯಂತ್ರದ ಭಾಗ ಅಂತಕ್ಕಂಥ ದೂರನ್ನು ನಾನು ಕೊಟ್ಟಿದ್ದೇನೆ. ಅಲ್ಲ, ಈ ಮುದಾಸಿರ್ ವಿರುದ್ಧ ಕೊಟ್ಟಿರುವಂಥ ದೂರಿನ ಬಗ್ಗೆ ಸ್ಪಷ್ಟೀಕರಣ ಕೊಡೋದಾದ್ರೆ ಸರ್? ಅಲ್ಲ, ನಾನು ಹೇಳಿದ್ನಲ್ಲ, ಅವ್ರು ನಿಮ್ಮ ವಿರುದ್ಧ ಆತ ನನ್ನ ವಿರುದ್ಧ ನಾನೇನು ಹೇಳಿದ್ದೀನಿ, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಈಗಲೂ ಕೇಳ್ತಾ ಇದ್ದೀನಿ, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಮುಲ್ಲಾನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಆ ಮಾತನ್ನು ಹೇಳಿದ್ದೀನಿ. ಹಾಗೆಯೇ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿದ್ದ ಮುಲ್ಲಾನ ಬಗ್ಗೆ ಮಾತಾಡಿದ್ದೀನಿ. ಸೈನಿಕರನ್ನು ಕೆಟ್ಟಾಗಿ ಯಾವ ಶಬ್ದಗಳನ್ನು ಹೇಳೋಕ್ಕೆ ಆಗಲ್ಲ ಆ ಥರ ಬೈತಿದ್ದಂಥ ಮುಲ್ಲಾ ನೀಟ್ ಎಕ್ಸಾಮ್ಗೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡೋಕ್ಕೆ ಬಂದವನ? ವಿದ್ಯಾರ್ಥಿ ಪರವಾಗಿ ಹೋರಾಟ ಮಾಡೋಕ್ಕೆ ಬರೋದಾದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಇಲ್ವಾ? ಸೈನಿಕರ ಬಗ್ಗೆ ಗೌರವ ಇಲ್ವಾ? ಅವರು ಸೈನ್ಯದ ವಿರುದ್ಧ ಮಾತಾಡ್ತಾರಾ? ಸೈನ್ಯದ ವಿರುದ್ಧ ಮಾತಾಡೋನು ಯಾರು ಹೇಳಿ? ಯಾವುದೋ ಪಾಕಿಸ್ತಾನದ ಕುನ್ನಿಯೋ ಅಥವಾ ಆ ಪಾಕಿಸ್ತಾನದ ಬೀಜಕ್ಕೆ ಹುಟ್ಟಿರೋನೋ ಮಾತಾಡ್ತಾನೆ ಭಾರತದ ಸೈನಿಕರ ಬಗ್ಗೆ? ಹೌದಾನೆ? ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ, ಆತನ ಬಗ್ಗೆ ಮಾತಾಡಿದ್ದೀನಿ. ನೀವು ಜಾಮೀನು ಒದಗಿಸಿದ ಅಧ್ಯಕ್ಷರು ದೂರು ಕೊಟ್ಟಿದ್ರಲ್ಲ? ಹೌದು, ನಾನೇನು ದೂರು ಕೊಟ್ಟಿದ್ದೀನಿ ಅಂದರೆ, ನಾನು ಒಬ್ಬ ಮುಲ್ಲಾನ ಬಗ್ಗೆ ಹೇಳಿದೆ. ನನಗೆ ಗೊತ್ತಿದ್ದಂಗೆ ಅರ್ಚಕರನ್ನ ತೋರಿಸಿ ಚಲನಚಿತ್ರಗಳಲ್ಲಿ ಅಪಮಾನ ಮಾಡಿರೋದನ್ನು, ಪಂಡಿತರನ್ನು ತೋರಿಸಿ ಅಪಮಾನ ಮಾಡಿರೋದನ್ನು ನೋಡಿದ್ದೀವಿ. ಹಿಂದೂ ಸಮಾಜಕ್ಕೆಲ್ಲ ಅಪಮಾನ ಅಂತ ನಾವ್ಯಾರೂ ಭಾವಿಸಿಲ್ಲ. ಒಬ್ಬ ಮುಲ್ಲಾ ಅವನ ಬಗ್ಗೆ ಟೀಕೆ ಮಾಡಿದ್ದನ್ನು ಇಲ್ಲಿರೋರೆಲ್ಲ ನಮಗೆ ಅಂತ ಅಂದ್ಕೊಳ್ತಾರೆ ಅನ್ನೋದಾದರೆ, ಪೆಹಲ್ಗಾವ್ನಲ್ಲಿ ಧರ್ಮ ಕೇಳಿ ನಮ್ಮ ಹಿಂದೂಗಳನ್ನು ಕೊಂದ್ರಲ್ಲ, ಆ ಕೊಂದವನು ನಿಮ್ಮ ಜಾತಿಗೆ ಸೇರಿದವನಲ್ಲ, ಆ ಪಾಪದ ಹೊಣೆ ನಿಮಗೂ ಸೇರಿರಬೇಕಲ್ಲ. ಆ ಪಾಪಿಯ ಪಾಪದ ಕೃತ್ಯಕ್ಕೆ ನೀವು ಸಮರ್ಥನೆ ಮಾಡ್ತೀರಾ? ಇದೇ ಪ್ರಶ್ನೆಯನ್ನು ಮುಂದಿಟ್ಟಿದ್ದೇನೆ. ಅದಕ್ಕೆ ನಾನು ಹೇಳಿದ್ದೇನೆ, ನಾನು ಸಮಾಜವನ್ನು ಉದ್ದೇಶ ಇಟ್ಟು ಹೇಳಿಲ್ಲ, ಆದರೆ ಇನ್ನು ಸಮಾಜವನ್ನು ಉದ್ದೇಶ ಇಟ್ಟು ಟೀಕೆ ಮಾಡಿದ್ರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದೀರಿ. ಇದು ಮುಸ್ಲಿಮರನ್ನ ಎತ್ಕಟ್ಟುವಂಥ ಒಂದು ಷಡ್ಯಂತ್ರದ ಭಾಗ ಅಂತಕ್ಕಂಥ ದೂರನ್ನು ನಾನು ಕೊಟ್ಟಿದ್ದೇನೆ. ಅಲ್ಲ, ಈ ಮುದಾಸಿರ್ ವಿರುದ್ಧ ಕೊಟ್ಟಿರುವಂಥ ದೂರಿನ ಬಗ್ಗೆ ಸ್ಪಷ್ಟೀಕರಣ ಕೊಡೋದಾದ್ರೆ ಸರ್? ಅಲ್ಲ, ನಾನು ಹೇಳಿದ್ನಲ್ಲ, ಅವ್ರು ನಿಮ್ಮ ವಿರುದ್ಧ ಆತ ನನ್ನ ವಿರುದ್ಧ ನಾನೇನು ಹೇಳಿದ್ದೀನಿ, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಈಗಲೂ ಕೇಳ್ತಾ ಇದ್ದೀನಿ, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಮುಲ್ಲಾನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಆ ಮಾತನ್ನು ಹೇಳಿದ್ದೀನಿ. ಹಾಗೆಯೇ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿದ್ದ ಮುಲ್ಲಾನ ಬಗ್ಗೆ ಮಾತಾಡಿದ್ದೀನಿ. ಸೈನಿಕರನ್ನು ಕೆಟ್ಟಾಗಿ ಯಾವ ಶಬ್ದಗಳನ್ನು ಹೇಳೋಕ್ಕೆ ಆಗಲ್ಲ ಆ ಥರ ಬೈತಿದ್ದಂಥ ಮುಲ್ಲಾ ನೀಟ್ ಎಕ್ಸಾಮ್ಗೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡೋಕ್ಕೆ ಬಂದವನ? ವಿದ್ಯಾರ್ಥಿ ಪರವಾಗಿ ಹೋರಾಟ ಮಾಡೋಕ್ಕೆ ಬರೋದಾದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಇಲ್ವಾ? ಸೈನಿಕರ ಬಗ್ಗೆ ಗೌರವ ಇಲ್ವಾ? ಅವರು ಸೈನ್ಯದ ವಿರುದ್ಧ ಮಾತಾಡ್ತಾರಾ? ಸೈನ್ಯದ ವಿರುದ್ಧ ಮಾತಾಡೋನು ಯಾರು ಹೇಳಿ? ಯಾವುದೋ ಪಾಕಿಸ್ತಾನದ ಕುನ್ನಿಯೋ ಅಥವಾ ಆ ಪಾಕಿಸ್ತಾನದ ಬೀಜಕ್ಕೆ ಹುಟ್ಟಿರೋನೋ ಮಾತಾಡ್ತಾನೆ ಭಾರತದ ಸೈನಿಕರ ಬಗ್ಗೆ? ಹೌದಾನೆ? ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ, ಆತನ ಬಗ್ಗೆ ಮಾತಾಡಿದ್ದೀನಿ.